ಹಾಯ್ ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತ ಅಂದರೆ ಪ್ರೀತಿ ಅಂದರೆ ಏನು ನಗು ಇರುತ್ತೆ ಅಲ್ಲ. ಹೌದು ರೀ. ಇದಕ್ಕೆ ಒಂದು ಸುಂದರವಾದ ಕತೆ ಹೇಳಬೇಕು ಅಂತ ಅಂದರೆ, ಒಬ್ಬಳು ಹುಡುಗಿ ಇರ್ತಾಳೆ. ಆ ಹುಡುಗಿಯ ಪ್ರಿಯಕರ ಒಂದು ದೊಡ್ಡ ಕಂಪನಿಯ CEO ಆಗಿರ್ತಾನೆ. ನಮ್ಮೆಲ್ರಿಗೂ ಗೊತ್ತು, CEO ಅಂದರೆ ಇಟ್ ಈಸ್ ನಾಟ್ ಎ ಸ್ಮಾಲ್ ಜಾಬ್ ಅಲ್ವಾ. ಆದರೂ ಸಹ ಆ ಹುಡುಗಿ ಏನೇ ಮೆಸೇಜ್ ಮಾಡಿದ್ರೂ ಅದಕ್ಕೆ ತಕ್ಷಣ ರಿಪ್ಲೈ ಬರ್ತಿರುತ್ತೆ. ಅವಳು ಯಾವಾಗಲೇ ಕಾಲ್ ಮಾಡಿದ್ರೂ ಆ ಕಾಲ್ ರಿಸೀವ್ ಆಗ್ತಾ ಇರುತ್ತೆ. ಅಪ್ಪಿ ತಪ್ಪಿ ಮಿಸ್ ಕಾಲ್ ಆದರೆ ತಕ್ಷಣ, ಬಿಡುವಾದ ತಕ್ಷಣ ಒಂದು ಮೆಸೇಜ್ ಬರುತ್ತೆ, ಮಿಸ್ ಕಾಲ್ ಇತ್ತು, ಏನು ವಿಷಯ. ಆ ಹುಡುಗಿ ಒಂದಿನ ಕೇಳ್ತಾಳೆ, ನೀವು ದೊಡ್ಡ ಕಂಪನಿ CEO ಆಗಿದ್ದೀರಾ, ನಿಮ್ಗೆ ಎಷ್ಟೊಂದು ಜವಾಬ್ದಾರಿ ಇರುತ್ತೆ ಅಲ್ವಾ. ಇದ್ರ ಮಧ್ಯ ನಾನು ಇಷ್ಟೊಂದು ತರಲೆ ಮಾಡ್ತೀನಿ, ಹುಚ್ಚಾಟ ಆಡ್ತೀನಿ, ಆದ್ರೂ ನನ್ನ ಎಲ್ಲ ಮೆಸೇಜ್ಗಳನ್ನು ನೋಡ್ತೀರಾ, ನನ್ನ ಕಾಲ್ನ ಪಿಕ್ ಮಾಡ್ತೀರಾ, ಹೇಗದು ಅಂತ. ಆಗ ಅಲ್ಲಿಂದ ಉತ್ತರ ಬರುತ್ತೆ, ನಾನು ತುಂಬ ಬ್ಯುಸಿ ಇದ್ದೀನಿ, ಆದರೆ ನನ್ನವರಿಗೆ ಸಮಯ ಕೊಡದೇ ಇರೋಷ್ಟು ಖಂಡಿತ ಬ್ಯುಸಿ ಇಲ್ಲ, ಕಾರಣ ಕೆಲಸ ಆಮೇಲೂ ಆಗುತ್ತೆ ಅಲ್ವಾ ಅಂತ. ಅಂದರೆ ಇದರ ಅರ್ಥ ಏನಪ್ಪ ಅಂತ ಅಂದರೆ, ಇನ್ನೊಂದು ಕಡೆ ಹೇಳ್ತಾ ಹೋಗ್ತಾರೆ, ಆಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂದ್ಕೊತೀನಿ. ಒಬ್ಬರು ಕೇಳ್ತಾರೆ, ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಲವ್? ಆಗ ಅಲ್ಲಿ ಒಬ್ಬರು ನಿಂತ್ಕೊಂಡು ಹೇಳ್ತಾರೆ, ನಿಮ್ಗೆ ಅಷ್ಟು ಗೊತ್ತಿಲ್ವಾ, LOVE ಅಂತ. ಆಗ ಅವರು ನಕ್ಬಿಟ್ಟು ಹೇಳ್ತಾರೆ, ನೋ, ಖಂಡಿತ ಅಲ್ಲ. ಲವ್ನ ಸ್ಪೆಲ್ಲಿಂಗ್ ಏನಪ್ಪ ಅಂದರೆ TIME ಅಂತ. ಅಂದರೆ ಸಮಯ ಕೊಡೋದೇ ನಿಜವಾದ ಪ್ರೀತಿ ಕಣ್ರಿ. ಅವ್ರ ಅತ್ತಾಗ, ಕೋಪ ಮಾಡಿಕೊಂಡಾಗ, ಸಿಟ್ಟು ಮಾಡಿಕೊಂಡಾಗ ನಮಗನ್ಸುತ್ತೆ, ಇದೇನಪ್ಪ ಇದು, ಇವ್ರು ಯಾವಾಗಲೂ ಕೋಪ ಮಾಡ್ಕೊಳ್ತಾರೆ ನನ್ನ ಜೊತೆ, ಯಾವಾಗಲೂ ಅಳ್ತಾರೆ. ನಮ್ಮ ನಗುವನ್ನು ಎಲ್ಲರ ಜೊತೆ ಹಂಚ್ಕೋಬಹುದು. ಕೆಲವೊಮ್ಮೆ ನಗುವಿನ ಮುಖವಾಡ ಹಾಕ್ಕೊಂಡು ನಾವು ಎಲ್ಲರ ಜೊತೆ ಕೆಲಸ ಮಾಡೋ ಜಾಗದಲ್ಲಿ ನಾವು ಇರಬಹುದು. ಆದರೆ ನಮ್ಮ ಅಳುವನ್ನು, ನಮ್ಮ ನೋವನ್ನು, ನಮ್ಮ ದುಃಖವನ್ನು ನಮಗೆ ತುಂಬ ಬೇಕಾದವ್ರ ಜೊತೆ ಮಾತ್ರ ಹಂಚ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಜೊತೆ ಯಾರಾದ್ರೂ ಆ ಅಳುವನ್ನು, ಆ ಕೋಪವನ್ನು ಹಂಚ್ಕೊಳ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಅರ್ಥ ನೀವು ಅವರಿಗೆ ತುಂಬ ಬೇಕಾಗಿರೋರು ಅಂತ. ಯೋಚನೆ ಮಾಡಿ. ಹಾಗೆ ಪ್ರೀತಿಯ ಸ್ಪೆಲ್ಲಿಂಗ್ ಏನು ಅಂದರೆ TIME, ಟೈಮ್. ಆ ಹುಡುಗ ಆ ಹುಡುಗಿ ಕೊಡ್ತಾ ಇದ್ದಿದ್ದು ಅದೇ ಸಮಯ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸಮಯ ಕೊಡಿ. ಅಷ್ಟೇ ಅಲ್ಲ, ಅವರ ಆ ದುಃಖಕ್ಕೆ ಬೆಂಬಲವಾಗಿರಿ, ಸಂತೋಷವಾಗಿರಿ. ಯಾಕೆ ಅಂದರೆ ಒಬ್ಬ ಮನುಷ್ಯನಿಗಲ್ಲ, ಎಲ್ಲರಿಗೂ ಇರೋದು 24 ಗಂಟೆನೇ. ಆದರೆ ಕೆಲವೊಮ್ಮೆ ಪ್ರಿಯಾರಿಟಿ ಅಂತ ಬರುತ್ತೆ. ಆ ಪ್ರಿಯಾರಿಟಿ ನೀವಾಗಿರಬೇಕು. ಏನಂತೀರಾ? ಹೇಗಿದ್ದರೂ ಶನಿವಾರ ಭಾನುವಾರ ರಜಾ ಇದೆ, ಹಬ್ಬದ ರಜಾ ಸಹ ಎಂಜಾಯ್ ಮಾಡಿದ್ದೀರಾ. ನಿಮ್ಮ ಪ್ರೀತಿ ಪಾತ್ರರಿಗೆ ಸಮಯ ಕೊಡಿ. ಏಕೆಂದರೆ ಎಲ್ಲರಿಗೂ ಸಮಯ ಕೊಡೋದಕ್ಕೆ ಆಗೋದಿಲ್ಲ. ನೀವು ಸಮಯ ಕೊಡ್ತೀವಿ ಅಂದ್ರೂ ಎಷ್ಟೋ ಬಾರಿ ನಿಮ್ಮ ಪ್ರೀತಿ ಪಾತ್ರರಿಗೆ ಆ ಸಮಯವನ್ನು ತಗೊಳ್ಳೋ ಅವಕಾಶವೂ ಸಿಗದೇ ಇರಬಹುದು. ಹಾಗಾಗಿ ಇಬ್ಬರಿಗೂ ಸಮಯ ಇದ್ದಾಗ ಆ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಆ ಸಮಯವನ್ನು ಎಂಜಾಯ್ ಮಾಡಿ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.